ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹುಣಸೂರಲ್ಲಿ ಚಿನ್ನಾಭರಣ ದರೋಡೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಕದ್ದಿದ್ದು 7 ಕೆಜಿ ಅಲ್ಲ, ಬರೋಬ್ಬರಿ 10 ಕೆಜಿ ಅನ್ನೋದು ಗೊತ್ತಾಗಿದೆ. ಪ್ಲಾನ್ ಮಾಡಿದ್ದು 10 ಮಂದಿ, ಕಳ್ಳತನ ಕಿಳಿದಿದ್ದು 5 ಮಂದಿ. ನೋಡಿ, ಇದರಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿದ್ರು ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. 6 ತಿಂಗಳ ಹಿಂದೆ ಕೇರಳದಲ್ಲಿ ಚಿನ್ನ ಖರೀದಿ ಮಾಡಿದ್ರು. ಆ ಜುವೆಲರ್ಸ್, ಸ್ಕೈ ಜುವೆಲರ್ಸ್ ಇದೆ ಅಲ್ವಾ, ಆ ಮಾಲೀಕರು ಚಿನ್ನ ಖರೀದಿ ವಿಚಾರದಲ್ಲಿ ಮನಸ್ತಾಪ ಉಂಟಾಗಿತ್ತಂತೆ. ರಾಬರಿ ಮಾಡಿದವರು ಕೂಡ ಕೇರಳ ಮೂಲ, ಅಂದ್ರೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು. ಪುದುಚೇರಿಯ ಮಾಹೆಯಲ್ಲಿ ಗನ್ ಖರೀದಿ ಮಾಡಿದ್ರಂತೆ ಈ ದರೋಡೆಕೋರು. 10 ಮಂದಿ ಪ್ಲಾನ್ ಮಾಡಿದ್ದು, 5 ಮಂದಿ ಬಂದಿದ್ದಿಲ್ಲಿ. ಈಗಾಗಲೇ ಕೇರಳಕ್ಕೆ ತೆರಳಿದ್ದಾರೆ ಮೈಸೂರು ಪೊಲೀಸರು. ಹಲವು ತಂಡಗಳನ್ನು ರಚನೆ ಮಾಡಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಬಶೀರ್ ಅಂಥೇಳಿ ಆ ಸ್ಕೈ ಜುವೆಲರ್ಸ್ನ ಮಾಲೀಕರು, ಅವರು ಇತ್ತೀಚೆಗೆ ತಾನೇ ಒಂದು 5 ಕೆಜಿ ಗೋಲ್ಡನ್ನು ಖರೀದಿ ಮಾಡಿದರು ಕೇರಳದಲ್ಲಿ. ಅಲ್ಲೇನೋ ಮನಸ್ತಾಪ ಉಂಟಾಗಿರ್ಬೋದು ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ. ಹಾಗಾಗಿ ಅವ್ರ ಕಡೆದವ್ರು ಏನಾದರೂ ಮಾಡಿರ್ಬೋದು ಅನ್ನುವಂಥ ಅನುಮಾನಗಳನ್ನು ಕೂಡ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಪುದುಚೇರಿಯ ಮಾಹೆಯಲ್ಲಿ ಗನ್ನನ್ನು ಖರೀದಿ ಮಾಡಿದರು ಅಂಥೇಳಿ ಒಟ್ಟು 7 ಗನ್ನನ್ನು ಇದರಲ್ಲಿ ಅವರು ಬಳಕೆ ಮಾಡಿದರು. ಒಟ್ಟು 5 ಜನ ಬಂದಿದ್ದರು ಚಿನ್ನಾಭರಣದ ಅಂಗಡಿಗೆ. 2 ಗ್ರಾಹಕರ ಸೋಗಿನಲ್ಲಿ ಆರಂಭದಲ್ಲಿ ಬರ್ತಾರೆ. ಅದಾದಮೇಲೆ 3 ಜನ ಹಿಂದೆಯಿಂದ ಬರ್ತಾರೆ. ಹೆಲ್ಮೆಟ್ಟು, ಮಾಸ್ಕ್ ಎಲ್ಲ ಹಾಕ್ಕೊಳ್ತಾರೆ. ನೋಡಿ, ಸ್ಟಾರ್ಟಿಂಗಲ್ಲಿ 4ರಿಂದ ಒಂದು 5 ಕೋಟಿ ಮೌಲ್ಯದಂತೂ ಅಂದ್ಕೊಂಡಿದ್ರು. ಹಬ್ಬಬ್ಬ ಅಂದರೆ ಒಂದು 5-6 ಕೆಜಿ. ಈಗ 10 ಕೆಜಿ ಕಳ್ಳತನ ಆಗಿದೆ ಅನ್ನೋದು ಕೂಡ ಲೆಕ್ಕನ ಕೊಟ್ಟಿದ್ದಾರೆ. ಅಂದರೆ 10 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುವಂಥ ಚಿನ್ನ ಮತ್ತು ವಜ್ರ ವೈಢೂರ್ಯಗಳನ್ನು ಇಲ್ಲಿ ಎಗರಿಸಿದ್ದಾರೆ ದರೋಡೆಕೋರರು. ಬಹುತೇಕವಾಗಿ ಕೇರಳದವರೇ, ಬಟ್ ಹಿಂದೆ ಮಾತಾಡ್ತಾ ಇದ್ದರು. ಇದರ ಹಿಂದೆ ಒಂದು ಜಗಳದ ಕಹಾನಿ ಕೂಡ ಇದೆ. ಆದರೆ ಸ್ಪಷ್ಟವಾಗಿ ಇದೇ ಕಾರಣಕ್ಕೆ ದರೋಡೆಯಾಗಿದ್ದು ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಆ ಅಂಗಡಿಯ ಮಾಲೀಕ ಏನಿದ್ದಾನೆ, ಆತ ಕೊಡುವಂಥ ಹೇಳಿಕೆಗಳು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ರೀಸೆಂಟಾಗಿ ಓಪನ್ ಆಗಿರುವಂಥ ಅಂಗಡಿ ಇದು. ಹಾಗಾಗಿ ಅದನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ? ಜೊತೆಗೆ ಕೇರಳ ಮೂಲದವರು ಕೂಡ ಅನ್ನೋದು ಗೊತ್ತಾಗಿದೆ. ಹಾಗಾಗಿನೇ ಈಗ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಕದ್ದಿದ್ದು 5-7 ಕೆಜಿ ಅಲ್ಲ, ಬರೋಬ್ಬರಿ 10 ಕೆಜಿ. ಆ ಟ್ರೇಲಿದ್ದಂತಹ ಉಂಗುರನೂ ಬಿಟ್ಟಿರಲ್ಲ, ಜೇಬಲ್ಲಿ ಹಾಕ್ಕೊಂಡು ಹೋಗಿದ್ದಾನಂತವನು. 50ರಿಂದ 60 ಉಂಗುರ ಜೇಬಲ್ಲಿ ತುಂಬ್ಕೋತಾ ಇದ್ದ. ಆ CCTV ಫುಟೇಜಲ್ಲಿ ಗೊತ್ತಾಗುತ್ತೆ ನಮಗೆ. ಎಲ್ಲೆಲ್ಲಿ ಖಾಲಿ ಇರುತ್ತೋ ಜೇಬಲ್ಲಿ ಅಲ್ಲೆಲ್ಲಿ ತುರ್ಕೊಂಡು ಹೋಗಿದ್ದಾನೆ. ಮತ್ತು ಅವರು ಬಾಕ್ಸ್ಗಳನ್ನು ಕೂಡ ತಂದಿದ್ದರು. ಹಾಗಾಗಿ ಬಹುತೇಕವಾಗಿ ಅಂಗಡಿಯಲ್ಲಿರೋದನ್ನೆಲ್ಲ ಈ ದರೋಡೆಕೋರರು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆದಷ್ಟು ಬೇಗ ಪೊಲೀಸರು ಇವರನ್ನು ಹಿಡಿತಾರೆ. ಬಹುಶಃ ಇನ್ನೊಂದು 2-3 ದಿನ ಅಂತ ಅನಿಸುತ್ತೆ. ಆಲ್ರೆಡಿ ಟ್ರೇಸ್ ಹಾಕಿರ್ತಾರೆ, ಟ್ರೇಸ್ ಮಾಡಿರ್ತಾರೆ. ಮತ್ತು ಅಲ್ಲೇನು ಹಿಂದೆ ಗಲಾಟೆ ಆಗಿತ್ತು ಅದರ ಆಯಾಮದಲ್ಲೂ ಕೂಡ ತನಿಖೆನ ಶುರು ಮಾಡಿರ್ತಾರೆ. ಬಟ್ ಸಿಕ್ಕಾಕೋತಾರೆ. ಆದರೆ ಈಗ ಇವರು ದರೋಡೆ ಮಾಡುವಂತಹ ಉದ್ದೇಶ ಏನಿತ್ತು, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಒಂದೊಂದೇ ಸ್ಫೋಟಕವಾದಂತಹ ಅಂಶಗಳು ಬಯಲಾಗ್ತಾ ಇದ್ದಾವೆ ಹುಣಸೂರಿನ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಈಗ ಬಶೀರ್ ಏನಿದ್ದಾರೆ ಜ್ಯುವೆಲರ್ಸ್ ಮಾಲೀಕರು, ಆ ಹಿಂದೆ ನಡೆದಂತಹ ಒಂದು ಜಗಳಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇರುವಂತ ಸಾಧ್ಯತೆಗಳು, ಅಂದ್ರೆ ಎಷ್ಟು % ಇಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ? ಅದರ ಜೊತೆಗೆ ಈಗ ದರೋಡೆಕೋರರ ಮೂಲ ಉದ್ದೇಶ ಕೇವಲ ಈ ಹಳೆಯ ವೈಷಮ್ಯಕ್ಕೆ ಒಂದು ಮೂಲ ಆಗಿತ್ತಾ, ಅಥವಾ ನಿಜಕ್ಕೂ ಆ ದರೋಡೆ ಮಾಡುವಂತ ಗ್ಯಾಂಗ್ ಆಗಿತ್ತಾ, ಹೇಗೆ? ಖಂಡಿತವಾಗಿ ಪ್ರಭು, ಹಳೆಯ ಒಂದು ಮನಸ್ತಾಪ ಏನಿತ್ತು ಅದಕ್ಕೂ ಕೂಡ ಇದು ಲಿಂಕ್ ಇರಬಹುದು ಅಂತ ಹೇಳಿ ಈಗ ಅಂದಾಜಿಸಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ದರೋಡೆ ಮಾಡಿರ್ತಕ್ಕಂಥ 5 ಜನ ಏನಿದ್ದಾರೆ ಇವರು ಕೇರಳ ಮೂಲದವರು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಹೀಗಾಗಿ ಅವರ ಬೆನ್ನು ಬಿದ್ದಿರತಕ್ಕಂಥ ಪೊಲೀಸರು ಈಗ ಕೇರಳದಲ್ಲಿ ಏನು ಅವರಿಗಾಗಿ ಪತ್ತೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಕೇಂದ್ರಾಡಳಿತದ ವ್ಯಾಪ್ತಿಯಲ್ಲಿರುವಂತಹ ಪಾಂಡಿಚೇರಿಯ ಮಾಯೆ ಏನಿದೆ ಇಲ್ಲಿ ಈಗ ಪೊಲೀಸರು ಬಿಡುಬಿಟ್ಟಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಹುಣಸೂರಿನ ಸ್ಕೈ ಡೈಮಂಡ್ ಅಂಡ್ ಗೋಲ್ಡ್ ಏನಿದೆ, ಈ ಒಂದು ಜ್ಯುವೆಲರಿ ಶಾಪ್ನವ್ರು ಏನಿದ್ದಾರೆ ಇವರು ಕಳೆದ 6 ತಿಂಗಳ ಹಿಂದೆ ಕೇರಳದಲ್ಲಿ ಚಿನ್ನವನ್ನು ಖರೀದಿ ಮಾಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಮನಸ್ತಾಪ ಇರುತ್ತೆ. ಈ ಒಂದು ಮನಸ್ತಾಪವೇ ಇವತ್ತಿನ ರಾಬರಿಗೆ
ಮುಖ್ಯ ಕಾರಣವಾಗಿದ್ಯಾ ಅನ್ನೋ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಈ ಆಯಾಮದಲ್ಲೂ ಕೂಡ ಮೈಸೂರಿನ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಘಟನೆ ಇದಾಗಿರ್ತಕ್ಕಂಥದ್ದು. ಹಾಡ ಹಗಲೇ ಅದು ಮಠ ಮಧ್ಯಾಹ್ನವೇ 2 ಗಂಟೆಯ ಸಂದರ್ಭದಲ್ಲಿ 5 ಜನ ದರೋಡೆಕೋರರು ಆ ಒಂದು ಚಿನ್ನದ ಅಂಗಡಿಗೆ ದಾಳಿ ಮಾಡ್ತಾರೆ. ಅಲ್ಲಿ ನುಗ್ಗಿದ ನಂತರ ಅಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನು ಹೊತ್ತೊಯ್ಯುವಂತ ಒಂದು ಕೆಲಸವನ್ನು ಮಾಡ್ತಾರೆ. ನಿನ್ನೆಯವರೆಗೂ ಕೂಡ 5 ಕೆಜಿ ಚಿನ್ನ ಅಂತ ಹೇಳಿ ಅಂದಾಜಿಸಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅಂದಾಜು 7 ಕೆಜಿ ಚಿನ್ನ ಅಂತ ಹೇಳಿದ್ರು. ಆದರೆ ಇಲ್ಲಿ ಇರತಕ್ಕಂಥದ್ದು ಸುಮಾರು 10 ಕೆಜಿಗೂ ಹೆಚ್ಚಿನ ಚಿನ್ನವನ್ನ ದೋಚಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಈ ಒಂದು ದರೋಡೆಕೋರರು ಏನಿದ್ದಾರೆ, ಈಗ ಇರ್ತಕ್ಕಂಥ ಒಂದು ತನಿಖೆಯನ್ನು ನೋಡಿದಂತಹ ಸಂದರ್ಭದಲ್ಲಿ 10 ಜನ ಈ ಒಂದು ದರೋಡೆಯನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನು ಮಾಡಿರ್ತಾರೆ. ಆ ಒಂದು 10 ಜನರಲ್ಲಿ 5 ಜನ ಮಾತ್ರ ಈಗ ರಾಬ್ರಿಯನ್ನ ಮಾಡಿರ್ತಕ್ಕಂಥದ್ದು. ಅದು 2 ವೀಲರ್ 2 ಬೈಕ್ಗಳಲ್ಲಿ ಬಂದಂತಹ 5 ಜನ ಮುಸುಗುದಾರಿಗಳಾಗಿ ಬರ್ತಾರೆ. ಕೈಲಿ ಪಿಸ್ತೂಲ್ ಅನ್ನ ಹಿಡಿದು ಅಲ್ಲಿ ಗ್ರಾಹಕರು ಮತ್ತೆ ಆ ಒಂದು ಜ್ಯುವೆಲರಿ ಶಾಪ್ನಲ್ಲಿ ಇದ್ದಂತಹ ಸಿಬ್ಬಂದಿಯನ್ನ ಎದುರಿಸಿ ಅಲ್ಲಿ ಆ ಚಿನ್ನಾಭರಣಗಳನ್ನು ದೋಚತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇನ್ನ CCTV ದೃಶ್ಯಗಳನ್ನ ಆಧರಿಸಿ ಪತ್ತೆ ಕಾರ್ಯಕ್ಕೆ ಮುಂದಾಗಿರತಕ್ಕಂಥ ಪೊಲೀಸರು ಈಗ ಕೇರಳಗೆ ತೆರಳಿದ್ದಾರೆ. ಕೇರಳದಲ್ಲಿ ಅಲ್ಲಿಯ ಸ್ಥಳೀಯ ಪೊಲೀಸರ ಒಂದು ಸಹಕಾರದೊಂದಿಗೆ ಈ ಒಂದು ದರೋಡೆಕೋರರ ಪತ್ತೆಗೆ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಹಳೆಯ ವೈಷಮ್ಯ ಏನಿತ್ತು ಅಂದ್ರೆ ರಶೀದ್ ಏನಿದ್ದಾರೆ, ಚಿನ್ನದ ಅಂಗಡಿಯ ಮಾಲೀಕರೇನಿದ್ದಾರೆ, ಇವರು ಚಿನ್ನವನ್ನ ಖರೀದಿ ಮಾಡಲಿಕ್ಕೆ 6 ತಿಂಗಳ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಆದಂತಹ ಒಂದು ಮನಸ್ತಾಪ ಏನಿದೆ, ಆ ಒಂದು ಮನಸ್ತಾಪದ ಹಿನ್ನೆಲೆ ಇದಕ್ಕೆ ಲಿಂಕ್ ಇರಬಹುದು ಅನ್ನೋ ಒಂದು ಪ್ರಮುಖವಾದಂತಹ ಅಂಶ. ಹೀಗಾಗಿಯೇ ಕೇರಳದಲ್ಲಿ ಪೊಲೀಸರು ಈಗ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಈ ಆರೋಪಿಗಳ ಪತ್ತೆ ಕಾರ್ಯದ ಜೊತೆಗೆ ಇಲ್ಲಿ ಏನು ಹಳೆ ಸಿಬ್ಬಂದಿಗಳಿರಬಹುದಾ ಅಥವಾ ಈಗ ರಶೀದ್ ಅವರು ಏನಿದ್ದಾರೆ ಅವರ ಒಂದು ಏನು ಚಿನ್ನ ಖರೀದಿ ಮಾಡ್ತಕ್ಕಂಥದ್ದು ಇರಬಹುದು, ಸೇಲ್ ಮಾಡಿರ್ತಕ್ಕಂಥದ್ದು ಇರಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಘಟನೆ ನಡೆದು 3 ದಿನ ಆಗಿರ್ತಕ್ಕಂಥದ್ದು. ಅಂದ್ರೆ ಇವತ್ತು 3ನೇ ದಿನ. ಇವತ್ತಿಗೂ ಕೂಡ ಇಷ್ಟೇ ಪ್ರಮಾಣದ ಚಿನ್ನ ಕದಿಲಾಗಿದೆ ಅಂತಕ್ಕಂಥದ್ದು ಅಂದ್ರೆ ದೋಚಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ರಶೀದ್ ಅವರು ಎಷ್ಟರ ಮಟ್ಟಿಗೆ ಚಿನ್ನವನ್ನು ತಂದಿದ್ರು, ಎಷ್ಟು ಪ್ರಮಾಣದಲ್ಲಿ ಚಿನ್ನವನ್ನು ತಂದು ಆ ಒಂದು ಜ್ಯುವೆಲರಿ ಶಾಪ್ನಲ್ಲಿ ಇಟ್ಟಿದ್ರು, ಅಲ್ಲಿ ಎಷ್ಟು ಪ್ರಮಾಣದ ಚಿನ್ನವನ್ನ ದೋಚಲಾಗಿದೆ ಅಂತಕ್ಕಂಥ ಒಂದು ಪರಿಶೀಲನೆಯಲ್ಲಿ ಪೊಲೀಸರು ಕೂಡ ಇನ್ನೂ ಇರತಕ್ಕಂಥದ್ದು. ಅಂದಾಜು ಲೆಕ್ಕದಲ್ಲಿ 7 ಕೆಜಿ ಚಿನ್ನ ಅಂತ ಹೇಳಲಾಗಿದೆ. ಆದರೆ ಇಲ್ಲಿ 10 ಕೆಜಿ ಚಿನ್ನವನ್ನು ದೋಚತಕ್ಕಂಥ ಒಂದು ಪ್ರಯತ್ನಕ್ಕೆ ದರೋಡೆಕೋರರು ಮುಂದಾಗಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾದಂತಹ ಒಂದು ಮಾಹಿತಿ. ಹೀಗಾಗಿಯೇ ಕೇರಳದಲ್ಲಿ ಈಗ ಪೊಲೀಸರು ಅಲ್ಲಿ ಹಳೆಯ ಒಂದು ಈ ಒಂದು ಚಿನ್ನ ಖರೀದಿಯ ವಿಚಾರ ಇರಬಹುದು, ಜೊತೆಗೆ ಇದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥದ್ದು ಇರಬಹುದು, ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆ ದರೋಡೆಕೋರರು ಸಿಕ್ಕಿದ ನಂತರವಷ್ಟೇ ಎಷ್ಟು ಪ್ರಮಾಣದ ಚಿನ್ನವನ್ನು ಕದಿಲಾಗಿತ್ತು, ಹಿಂದೆ ಆಗಿದ್ದಂತಹ ಮನಸ್ತಾಪಕ್ಕೂ ಇದಕ್ಕೂ ಲಿಂಕ್ ಇದೆ ಅನ್ನೋದು ಸ್ಪಷ್ಟ ಮಾಹಿತಿ ಸಿಗಲಿದೆ. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.